ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ಒಂದು ಸ್ಪೆಷಲ್ ಡೇ, ಅದನ್ನು ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ನನ್ನ ತಮ್ಮಂದು ಬರ್ಡೇ ಆಗಿದೆ. ಸೊ ಅವನಿಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅದು ಇದು ಇಷ್ಟ ಇಲ್ಲ. ಇಷ್ಟು ವರ್ಷ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿದ್ದ. ಇವತ್ತು ಸ್ವಲ್ಪ ಫ್ಯಾಮಿಲಿಗೆ ಟೈಮ್ ಕೊಡೋದು ಸಿಕ್ಕಿದೆ. ಸೊ ಹಾಗಾಗಿ ನಾವೆಲ್ಲ ಒಂದು ಪ್ಲೇಸ್ಗೆ, ಅಂದರೆ ಒಂದು ನೀರಿರೋ ಥರ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಗೊತ್ತಾಗಬೇಕು ಅಂದರೆ ಮಿಸ್ ಮಾಡಿದೆ, ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ. ನಮ್ಮ ಅಕ್ಕೋರು ಕೂಡ ಎಲ್ಲ ಬಂದಿದ್ದಾರೆ, ಇವಾಗ ಹೊರಡಬೇಕು. ಸೊ ಹೋಗ್ತಾ ಹಾಗೆ ದಾರಿಲಿ ಮಾತಾಡ್ಕೊಂಡು ಹೋಗೋಣ ಬನ್ನಿ. ನೋಡಿ, ಕನಕಪುರದಲ್ಲಿ ಕನಕೋತ್ಸವ ಸ್ಟಾರ್ಟ್ ಆಗಿದೆ. ಕನಕಪುರದ ಮೇಲೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಂತ ಗೊತ್ತಾಗಬೇಕು ಅಂದರೆ ಹಂಗೆ ನೋಡ್ತಾ ಇರಿ, ಯಾಕಂದರೆ ಒಳಗೆ ಗೊತ್ತಿಲ್ಲ. ಪಾಪು ಅವ್ರ ಮಾಮನ ಮೇಲೆ ಸೆಟ್ಲ್ ಆಗ್ಬಿಟ್ಟವನೆ. ನಮ್ಮ ಯಜಮಾನ್ರು ಗಾಡಿ ಓಡಿಸೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ಸೆಟ್ಟು ನನ್ನ ಮೇಲೆ ಕೂತ್ಕೊಂಡ್ಬಿಟ್ಟವನೆ. ಸೊ ಕನಕಪುರ ಎಂಟರ್ ಆಗಿದ್ದೀವಿ. ಹೊಸ್ದಾಗಿ ಕೋರ್ಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಹೊಸದ ಹಳೆದ ಗೊತ್ತಿಲ್ಲ, ಬಟ್ ನಾವು ನೋಡ್ತಾ ಇರೋದು ಹೊಸದಾಗಿ. ಯಾವತ್ತೂ ನೋಡಿಲ್ಲ ಹಿಂಗೆಲ್ಲ ನಾನು. ಎಷ್ಟು ವರ್ಷದಿಂದ ಮಾಡ್ತಾರೆ ಕನಕೋತ್ಸವ? ಹೇಳಪ್ಪ. ನನಗೆ ಗೊತ್ತಿದ್ದಂಗೆ ಹೋದ ವರ್ಷ ಈ ವರ್ಷ ಅದೇ ಮಕ್ಳಿಗೆಲ್ಲ ಕರೆದು ಇದು ಕೊಡ್ತಿದ್ರು, 10th ಅವ್ರು ಪಾಸ್ ಆದವ್ರಿಗೆಲ್ಲ. ಅದು ಬಿಟ್ಟರೆ ಈ ಥರ ಜಾತ್ರೆ ಥರ ನಾನು ನೋಡಿರ್ಲಿಲ್ಲ. ಗಿರಿಯಾಸ್ ಓಪನಿಂಗ್ ಇದೆ, ಸೊ ಅದಕ್ಕೆ ಇಷ್ಟು ಜನ ಕ್ಯೂ ನಿಂತಿದ್ದಾರೆ. ಯಾಕೋ ಏನೋ ಗೊತ್ತಿಲ್ಲ. ಕನಕೋತ್ಸವ ಎಷ್ಟು ಚೆನ್ನಾಗಿದೆ ನೋಡಿ ಬೋರ್ಡ್. ಸಿಲ್ಕಿ ಚಂದ ಬೇಡ. ಇರ್ಲಿ ಬಿಡು, ತಗೊಳ್ಳಿ. ಉಣ್ಣೆ ಬಿಡಿ ಎರಡನೇ. ಈ ಥರ ಔಟ್ಸೈಡ್ ಹೋದಾಗ ಟಿಫನ್ನು ಮತ್ತು ಊಟಕ್ಕೆ ಅಂತ ಹೋಟ್ಲಿಗೆ ಹೋದರೆ ಕಮ್ಮಿ ಅಂದರೂ 500ರಿಂದ 1000 ರೂಪಾಯಿ ಇಡಲೇಬೇಕಾಗುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಸೇವ್ ಮಾಡೋಣ ಅಂದ್ಬಿಟ್ಟು ನಮ್ಮ ಅಕ್ಕ ಚಪಾತಿ ಮತ್ತು ನಾನು ಟೊಮೊಟೊ ಗೊಜ್ಜು ಇಲ್ಲಿಂದನೇ ಮನೆಯಿಂದನೇ ಮಾಡ್ಕೊಂಡು ಹೊಟ್ಟೋಗಿದ್ವಿ. ಸೊ ಹೀಗೆ ದಾರಿ ಮಧ್ಯದಲ್ಲಿ ನಿಂತು ಬೆಟ್ಟ ಗುಡ್ಡ ಹಸಿರು ಮಧ್ಯ ನಾವು ಕಷ್ಟ ಸುಖನ ಮಾತಾಡಿಕೊಂಡು ಖುಷಿಯಾಗಿ ಈ ಥರ ಹಂಚ್ಕೊಂಡು ತಿಂತಾ ಇದ್ದೀವಿ. ಸೊ ನೀವು ಇದೇ ಟ್ರಿಕ್ನ ಫಾಲೋ ಮಾಡಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ವಿಡಿಯೋದಲ್ಲಿ ಸ್ವಲ್ಪ ತೆಲುಗು ಮಾತಾಡ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ತೆಲುಗು ಯೂಸ್ ಮಾಡಿಬಿಟ್ಟಿದ್ದೀವಿ. ಯಾಕೆಂದರೆ ನಾನು ನಮ್ಮ ಅಕ್ಕ ಮತ್ತು ತಮ್ಮ ಮಕ್ಕಳೆಲ್ಲ ಮನೆಯಲ್ಲಿ ತೆಲುಗು ಮಾತಾಡೋದ್ರಿಂದ ಆಟೋಮೆಟಿಕ್ ಮಾತಾಡಬೇಕಾದ್ರೆ ತೆಲುಗು ಬಂದ್ಬಿಡುತ್ತೆ. ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದೆ ನಾನು, ಬಟ್ ಅಂದರೆ ಈ ವಾಯ್ಸ್ ಎಲ್ಲ ಕಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ಬೋದಿತ್ತು, ಬಟ್ ಅದು ಅಷ್ಟೊಂದು ಸೂಟ್ ಆಗಿಲ್ಲ. ಸೊ ಹಾಗಾಗಿ ನ್ಯಾಚುರಲಾಗೇ ಇರಲಿ ಅಂತ ನಾನು ಹೀಗೆ ಕಂಟಿನ್ಯೂ ಮಾಡಿದ್ದೀನಿ. ನಮ್ಮ ಯಜಮಾನ್ರ ಜೊತೆ ಅಲ್ಲಿ ಇಲ್ಲಿ ಮಾತಾಡಬೇಕಾದ್ರೆ ಕನ್ನಡ ಬಂದಿದೆ. ಸೊ ನಿಜ, ಎಷ್ಟೋ ದಿನದ ಕನಸು, ಎಷ್ಟೋ ದಿನದ ಆಸೆ ಇವತ್ತು ನೆರವೇರಿದೆ ನನಗೆ. ಈ ಥರ ನಾವು ಇಷ್ಟಪಟ್ಟವ್ರ ಜೊತೆಯಲ್ಲಿ ಈ ಥರ ಔಟಿಂಗ್ ಹೋಗಿ, ಅದು ಈ ಥರ ರೋಡ್ ಸೈಡಲ್ಲಿ ಸುತ್ತ ಗ್ರೀನರಿಲಿ ಊಟ ಮಾಡಬೇಕು ಅನ್ನೋದು. ನೋಡಿ, ನೈಟ್ ಕೇಕ್ ಕಟ್ ಮಾಡಿ ಇವಾಗ ನಮಗೋಸ್ಕರ ಅಂತ ಸ್ವಲ್ಪ ತಗೊಬಂದಿದ್ದಾರೆ. ಸ್ವಲ್ಪ ಎಲ್ಲ ಜಾಸ್ತಿನೇ ಇತ್ತು ಎಲ್ಲ. ಏನಮ್ಮ ನೋಡ್ರು? ಬಾಯ್ ಬಾಯ್ ತುಷು, ಬಾಯ್. ಹ್ಯಾಪಿ ಬರ್ತ್ಡೇ. ಇದು ಪಾಪುಗೆ ಒಂದು ತುಪ್ಪ, 1 kg ಅಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಕೋಳಿ ಎಲ್ಲ ಈಸ್ಕೊಂಡಿದ್ದೀವಿ. ಇವಾಗ ಕಾರಲ್ಲಿ ನಿಂತಿದೆ, ಹೊರಡಬೇಕು. ಅಪ್ಪ ಮಗ ಕೋಳಿ ಓಡಿಸೋಕೆ ಕೂತಿದ್ದಾರೆ. ಏನಮ್ಮ ಸಂಗಮ್ಮ ಅಂತ ಹೆಸರು ಬಂತು ಅಂತ ಸ್ವಲ್ಪ ಹೇಳ್ಕೊಟ್ಬಿಡು, ವಿಡಿಯೋ ಹೇಳ್ಕೋಬೇಕು.
ಅದೇ ಯಾವ್ಯಾವ ನದಿ? ಕಾವೇರಿ ಮತ್ತೆ ತಮಿಳ್ನಾಡು. ಗಂಗಾ ಯಮುನಾ ತುಂಗಾ ಎಲ್ಲ ಅವರೇ ಕಮೆಂಟ್ ಮಾಡ್ತಾರೆ. ಅಂತಾರೆ. ಹಂಗಾದ್ರೂ ಕಮೆಂಟ್ಸ್ ಬರುತ್ತೆ ಅಂತ. ಅರ್ಕಾವತಿ, ಕಾವೇರಿ, ರೊಂಡೆ, ಮೂರು ಕಾದು. ಎರಡು ನದಿಗಳ ಸಂಗಮವೇ ಈ ಸಂಗಮ ಸಮುದ್ರ. ಸಮುದ್ರನ ಕೆರೆನ ಹೊಳೆನ ಏನ್ರ ಇದೆ? ಸಂಗಮ ಸಾಗರ. ಸಮುದ್ರ ಕಾದುಂಡ್ರಿ ಏನೋ ಒಂದು ಬಡಬಡಾಯಿಸ್ತೀವಿ, ಹೊಟ್ಟೆಗೆ ಹಾಕೋಬಿಡಿ. ಜೋಕ್ಸ್ ಅಪಾರ್ಟ್, ಇಷ್ಟೊತ್ತು ನಾವು ಸ್ವಲ್ಪ ತಮಾಷೆಗೆ ಹಾಗೆ ಹೀಗೆ ಮಾತಾಡ್ಕೊಂಡು ಬಂದ್ವಿ. ಬಟ್ ಸಂಗಮ ಅಂದರೆ ನಿಮಗೆ ಗೊತ್ತಿದ್ದಂಗೆ ಸೇರೋದು, ಕೂಡೋದು ಅಂತ ಅರ್ಥ. ಇವಾಗ ಮೇಕೆದಾಟು ಹತ್ರ ಅಂದರೆ ಕನಕಪುರದಲ್ಲಿ ಮೇಕೆದಾಟು ಹತ್ರ ಈ ಸಂಗಮ ಏನಂತಾರೆ ಹೊಳೆ ಏನಿದೆ, ಇದು ಅರ್ಕಾವತಿ ಮತ್ತು ಕಾವೇರಿ ನದಿ ಎರಡು ಒಂದೇ ಹತ್ರ ಸಂಗಮ ಆಗೋದ್ರಿಂದ, ಅಂದರೆ ಒಂದೇ ಹತ್ರ ಕೂಡೋದ್ರಿಂದ ಇದಕ್ಕೆ ಸಂಗಮ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಇದೇ ಅಲ್ದಿರ ಬಾಗಲಕೋಟೆಯಲ್ಲೂ ಕೂಡ ಕೂಡಲ ಸಂಗಮ ಅಂತ ಇದೆಯಲ್ಲ, ಅದು ಒಂದು. ನರಸೀಪುರದಲ್ಲೂ ಅಷ್ಟೇ, ಅದರಲ್ಲಿ ತ್ರಿವೇಣಿ ಸಂಗಮ ಅಂತ ಇದೆ, ಅಂದರೆ ಅಲ್ಲಿ 3 ನದಿ ಹರಿಯುತ್ತೆ. ಸೊ ಹಾಗಾಗಿ ಅಲ್ಲಿ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದಕ್ಕೆ ಸಂಗಮ ಅಂತ ಹೆಸರು ಬಂತು ಅಂತಾರೆ. ಹೀಗೆ ಆರಾಮಾಗಿ ಖುಷಿಯಾಗಿ ಆರೋಗ್ಯವಾಗಿ ಬಂದು ನಾವು ಸಂಗಮನ ಫೈನಲಿ ಸೇರಿದ್ದೀವಿ. ಬಂದು ನೋಡಿದ ತಕ್ಷಣ ನೀರು ತುಂಬಾ ಕಮ್ಮಿ ಇತ್ತು. ಬಟ್ ಓಕೆ, ನಮಗೆ ಪುಟ್ಟ ಮಕ್ಕಳಿರೋದ್ರಿಂದ ಇಷ್ಟರ ಮಟ್ಟಿಗಿದ್ರೆ ಸಾಕು ಅನ್ನಿಸ್ತು. ಸೊ ಮೊದಲು ನೀರಲ್ಲೆಲ್ಲ ಆಟ ಆಡ್ಬಿಟ್ರೆ ಆಮೇಲೆ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೇಗಿದ್ರು ಕೋಳಿ ಎಲ್ಲ ತಂದಿದ್ವಲ್ಲ, ಸೊ ಅಡುಗೆ ಮಾಡೋದು ಎಲ್ಲಿ ಹೇಗೆ ಅಂತ ನಾವು ಸ್ವಲ್ಪ ಹುಡುಕ್ತಾ ಇದ್ವಿ. ಬಟ್ ಇಲ್ಲಿ ನೀರಿರೋ ಹತ್ರ, ಅಂದರೆ ಮುತ್ತತ್ತಿಲೆಲ್ಲ ಇಲ್ಲಿ ನೀರಿರೋ ಹತ್ರನೇ ಅಡುಗೆ ಮಾಡೋಕ್ಕೆ ಬಿಡ್ತಾರೆ. ಬಟ್ ಇಲ್ಲಿ ಅಡುಗೆ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸೊ ಸ್ವಲ್ಪ ಅಲ್ಲೆಲ್ಲ ವಿಚಾರಿಸ್ಕೊಂಡು ಸ್ವಲ್ಪ ಹಿಂದೆ ಹೋಗಿ ನಾವು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಕಡೆನೇ ಹೋಗ್ಬೇಕು. ಅಲ್ಲಿ ಒಂದು ನಿಮಿಷ. ಬನ್ರಿ ಒಂದು ನಿಮಿಷ. ಸೊ ನೀವು ಅಷ್ಟೇ ಈ ಥರ ಸಂಗಮ್ಗೆ ನಾನು ಬಂದು ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂದರೆ ಹೊಳೆ ಹತ್ರ ನಿಮಗೆ ಬಿಡಲ್ಲ. ಸೊ ಸ್ವಲ್ಪ ಹಿಂದೆ ಜಾಗ ಇರುತ್ತಲ್ಲ, ಅಲ್ಲಿ ಹೋಗಿ ನೀವು ಅಡುಗೆ ಮಾಡಿಕೊಂಡು ತಿನ್ಬೋದು. ಬಟ್ ಸೇಫಾಗಿ ನೀವು ಅಡುಗೆ ಮಾಡಬೇಕಾಗುತ್ತೆ. ಅಲ್ಲಿ ಹೋಗ್ಬೇಕಾದ್ರೆ ನಾವು ಟಿಕೆಟ್ ಕೂಡ ತೊಗೋಬೇಕಾಗುತ್ತೆ, ಅಂದರೆ ವೆಹಿಕಲ್ ಪಾರ್ಕಿಂಗ್ಗೆ ಸ್ವಲ್ಪ ಅಮೌಂಟ್ ಪೇ ಮಾಡಿ ಟಿಕೆಟ್ ತೊಗೊಂಡು ಹೋಗ್ಬೇಕಾಗುತ್ತೆ. ಬಟ್ ನಾವೇನು ಮಾಡಿದ್ವಿ ಅಂದರೆ ನಮಗೆ ಈ ಥರ ಅಡುಗೆ ಮಾಡೋಕ್ಕೆ ಬಿಡಲ್ಲ ಅಂತ ಗೊತ್ತಿರಲಿಲ್ಲ. ಫಸ್ಟೇ ಟಿಕೆಟ್ ತೊಗೊಂಡು ಹೊಟ್ಟೋಗಿದ್ವಿ. ಆಮೇಲೆ ಬರ್ತಾ ಈ ಥರ ಅಂತ ಹೇಳಿ ಮತ್ತೆ ವಾಪಸ್ ಹಿಂದಕ್ಕೆ ಬಂದು ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದೆಲ್ಲ ತುಂಬ ಥರ ಕನಸಿತ್ತು ನಮಗೆ, ಅದೆಲ್ಲ ಇವಾಗ ನೆರವೇರ್ತಾ ಇದೆ. ನಿಜ ತುಂಬಾ ಖುಷಿ ಆಗ್ತಿದೆ. ಏಕೆಂದರೆ ನಾವೇ ನಮಗೆ ಬೇಕಾದವರು, ನಮ್ಗೆ ಇಷ್ಟ ಇರೋರು ಜೊತೇಲಿ ಕೂಡಿ ಈ ಥರ ಮಾಡೋದು ಅಂದರೆ ತುಂಬಾ ಖುಷಿ ವಿಷಯ. ಅಂದರೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ನಾವು. ಇವಾಗ ಇಲ್ಲಿ ಚಿಕನ್ ಬಾರ್ಬಿಕ್ಯೂಗೆ ನಮ್ಮ ಯಜಮಾನರು ರೆಡಿ ಮಾಡ್ತಾ ಇದ್ದಾರೆ. ಸೊ ನಾನು ಚಿಕನ್ ಫ್ರೈಗೆ ಏನೇನು ಬೇಕೋ ರೆಡಿ ಮಾಡಿದ್ದೀನಿ. ಇವಳು ಮಗುಗೆ ಊಟ ಮಾಡಿಸೋಷ್ಟು ಸುಸ್ತಾಗಿ ಮಲ್ಕೊಬಿಟ್ಟವಳೆ. ಅಲ್ಲೆಲ್ಲರೂ ಅನ್ನ ಬೇಯಿಸೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸಾಕಾ? ಎಲ್ಲರಿಗೂ ಎರಡು ಬರುತ್ತೆ ಹೆಣ್ಸು. ಎಸು ಓ ಈ ಕಡೆ ಅಡ್ಡಕ್ಕೆ ನೆಡುಪ, ಈ ಕಡೆ ಜಾಸ್ತಿ ಬೆಂಕಿ ಹೋಗ್ತೈತೆ. ಫೈನಲಿ ಅನ್ನ ರೆಡಿ ಆಯಿತು. ಚಿಕನ್ ಕೂಡ ಬೇಯ್ತಾ ಇದೆ. ಸೊ ಬಾರ್ಬಿಕ್ಯೂಗೆ ತಂತಿ ಬೇಕಿತ್ತು. ಸೊ ಹುಡ್ಕೋಕೆ ನಮ್ಮ ಯಜಮಾನ್ರು ನೋಡಿ ಏನು ಸಾಹಸ ಮಾಡ್ತಾರೆ. ಅಷ್ಟು ದೂರ ಹೋಗ್ಬಿಡಮ್ಮ ಪಾಪ, ಹುಷಾರು. ನಮ್ಮ ಯಜಮಾನ್ರು ಏನೋ ಪರ್ಸ್ನಲ್ ಕೆಲಸಕ್ಕೆ ಹೋಗ್ತಾವ್ರೆ. ನಾನೇ ಯಾವುದನ್ನ ಒಂದು ಕಂಬಿ ಹುಡುಕೋತೀನಿ ನೋಡೋಣ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ನೀರಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ನಮಗೆ ಇಷ್ಟು ಸಾಕು ಅನಿಸುತ್ತೆ, ಯಾಕೆಂದರೆ ಮಕ್ಕಳಿರೋದ್ರಿಂದ ತುಂಬ ಭಯ ಆಗುತ್ತೆ.
ಸೊ ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ನೇಚರ್ ಮಧ್ಯ ಈ ಥರ ಅಡುಗೆ ಮಾಡ್ಕೊಂಡು. ಆಕೆ ಬಂಗಾರಿ ಪಚ್ಚ ಬಿಟ್ಟಿದೆ. ತ್ರಿಷಾ ಮಾಮನು ಹ್ಯಾಪಿ ಬರ್ಡೇ ಮಾಮನು. ಇನ್ನುಂಡಿ చూಡ್ರಿ ಮಾಮ ಹ್ಯಾಪಿ ಬರ್ಡೇ ಮಾಮ. ಹ್ಯಾಪಿ ಬರ್ಡೇ ಅನ್ಸುಡ್ರಿ ಕ್ಲಾಪ್ಸ್. ಟೊಮೆಟೊ ಎಲೆ ಫೈನಲಿ ಭರ್ಜರಿಯಾಗಿ ರೆಡಿ ಆಗ್ತಿದೆ ನಮ್ಮ ಫ್ರೈಯ. ನೋಡಿ ಆಗ್ಲೇ ಇನ್ನೂ ಬೇಯಲೇ ಇಲ್ಲ, ಬ್ಯಾಟಿಂಗ್ ಶುರು ಮಾಡ್ಕೊಬಿಟ್ರು ನಮ್ಮಕ್ಕ. ತಿಪ್ಪಿಸುಡಿ ಇಲ್ಲಿ ವಾವ್, ನಂಗೊಂದು ನವಿಲು ಗರಿ ಸಿಕ್ಕಿದೆ. ಆ್ಯಕ್ಚುಲಿ ನಾವೇನು ಮಾಡಿದ್ವಿ ಅಂದರೆ ಈ ಅಡುಗೆ ಮಾಡೋದಕ್ಕೆ ಏನು ಬೇಕು ಪ್ರತಿಯೊಂದು ಪಾತ್ರೆ ಆಗಲಿ ಐಟಮ್ಸ್ ಆಗಲಿ ಎಲ್ಲ ನಾವು ಮನೆಯಿಂದನೇ ತೊಗೊಬಂದ್ಬಿಟ್ವಿ. ಹಾಗಾಗಿ ನಮಗೆ ಅಷ್ಟೊಂದೇನು ಖರ್ಚು ಬಿದ್ದಿಲ್ಲ. ನೀವು ಕೂಡ ಈ ಥರ ಏನಾರ ಬೇಕು ಅಂದರೆ ಮನೆಯಿಂದನೇ ತಂದುಬಿಡಿ. ಯಾಕೆಂದರೆ ಇಲ್ಲಿ ತಗೋತೀನಿ ಅಂದರೆ ಒಂದೊಂದು ಐಟಮ್ ಸಿಗುತ್ತೆ, ಸಿಗಲ್ಲ, ಮತ್ತು ಸ್ವಲ್ಪ ಕಾಸ್ಟ್ಲಿ ಕೂಡ ಆಗುತ್ತೆ. ಸೊ ಹಾಗಾಗಿ ಅಂದರೆ ಚಿಕನ್ ಫ್ರೈ ಮತ್ತು ಅನ್ನ ಸಾಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಿದ್ದು. ಬಟ್ ಅಲ್ಲಿ ಚಿಕನ್ ನಮಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಸೊ ಹಾಗಾಗಿ ಈ ಥರ ಬಾರ್ಬಿಕ್ಯೂ ಥರ ಮಾಡೋಣ, ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅಂತ ಹೇಳಿ ಒಂದು ಕಂಬಿ ಹುಡ್ಕೊಂಡು ಈ ಥರ ಮಾಡ್ತಾಯಿದ್ದೀವಿ. ಫೈನಲಿ ಅದು ಇದಾಯಿತು. ಫೈನಲಿ ಬಾರ್ಬಿಕ್ಯೂ ರೆಡಿ ಆಗಿದೆ. ಇದಕ್ಕೇನೋ ಕೋಲ್ ಕಟ್ಟಬೇಕಂತೆ, ನಾನು ಹಿಂಗೆ ಸುಡೋಣ ಅಂದ್ಕೊಂಡೆ. ಬಟ್ ನಮ್ಮ ಯಜಮಾನ್ರು ಟೆಕ್ನಾಲಜಿ ಐತೆ, ಇನ್ನು ಸೀಳೈತೆ ಹಂಗೆ ಇಟ್ಕೊ ನಿನ್ನ ಚಾಕು ಇಟ್ಕೊ. ಇಲ್ಲಿಡ್ಲ ಓಕೆ. ಅಂದರೆ ಇದನ್ನು ಕೆಂಡದಲ್ಲಿ ಸುಡಬೇಕಿತ್ತು, ಬಟ್ ಅಲ್ಲಿ ಕೆಂಡ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಫಸ್ಟು ನಾವು ಏನು ಮಾಡಿದ್ವಿ ಅಂದರೆ ಈ ಥರ ಬೆಂಕಿಲೇ ಸುಟ್ಕೊಂಡು ಆಮೇಲೆ ಒಂದು ಪ್ಲೇಟ್ ಮೇಲೆ ಹಾಕಿ ರೋಸ್ಟ್ ಮಾಡಿದ್ವಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಹಾಕ್ತೀವೇನೆ ಎಲ್ಲ ತಂದು ಪ್ಲೇಟೇ ಮರ್ತ್ಬಿಟ್ಟಿದ್ದೀವಿ. ಸೊ ನೋಡಿ, ಇದೊಂದು ದೊಡ್ಡ ಪ್ಲೇಟು, ಈ ಚಿಕ್ಕದ್ರಲ್ಲಿ ಒಂದು ಆಟ್ ಬಾಕ್ಸು, ಬೆಂದಿದೆ ಇದು. ಬೆಂದ್ಬಿಟ್ಟಿದೆ. ಪಾಪಂಗೆ ಇಂದ ಒಳಗಡೆ ಇರೋದು ಕೊಡಿ ಬಿಡು, ಏನೋ ಮಾಡ್ಕೊಳ್ಳಿ, ಬಿಟ್ಬಿಡು ಅವ್ನು ಪಡ್ಗ. ಓಕೆ, ಫೈನಲಿ ಬಂದಿದ್ದೀವಿ. ನೀರ ಹತ್ರ ಎಲ್ಲ ಇಟ್ಟು ಬ್ಯಾಗ್ ಎತ್ಕೊಂಡು ಬಂದಿದ್ದೀವಿ. ಇವಾಗ ನೀರಲ್ಲಿ ಆಡೋದೆ. ಯಾವ ಕಡೆಯಿಂದ ಐತೆ? ಹಾಂ, ಫುಲ್ ವ್ಯೂ ನೋಡ್ಕೊಳ್ಳಿ ಒಂದ್ಸಲಿ. ಓ, ಅಲ್ಲಿ ನೋಡಿದೆ, ನಾನು ನೋಡೇ ಇಲ್ಲ. ಮಗು ಆಗಲೇ ಎಂಜಾಯ್ ಮಾಡೋಕೆ ಕೂತ್ಕೊಬಿಟ್ಟಿದೆ. ನಾನು ಬರೀ ಇನ್ನೂ ಇಲ್ಲೇ ಇದ್ದೀನಿ. ಸಾಕು ಅಲ್ವಪ್ಪ ಇಷ್ಟಿದ್ರೆ ನೀರು, ಜಾಸ್ತಿ ಆದರೂ ಭಯ ಆಗೋಗುತ್ತೆ. ಆಡೋಕ್ಕಾಗಲ್ಲ ಪಾಪ. ಅಯ್ಯೋ ತಾಲ್ಮುಳು ಪಿಸ್ತಾನೆ ತಾಕ್ತಾನೆ ಶ್ರೇಯ ಉರ್ಕ್ಯಾ ಉಂಡು ಶ್ರೇಯ ಬಾಲ್ ನಿಂಕ ಅಂದಲ್ಲದ ಮಾಂತವ್ ನಿಂಕ ಬಾಲ್ ಪಾಪ ನೋಡಿ. ಇದಕ್ಕೋಸ್ಕರನೇ ಬಂದಿದ್ದು ನಾನು, ಇವನಿಗೋಸ್ಕರನೇ ಅಷ್ಟು ದೂರದಿಂದ. ತೈಲದಾ ಅಲ್ಲಿದೆ ಹೋಗಿ, ಅಲ್ಲಿ ಸುಳಿ ಸುತ್ತೈತಲ್ಲ, ಅದು ಬರ್ತೈತಾ ಹೋಗ್ತೈತಾ ಇದು. ಹ್ಯಾಪಿ ಕಂದು, ಹ್ಯಾಪಿ ಅಮ್ಮ. ಯಪ್ಪ, ನೀವೇ ನೋಡ್ತಾ ಇದ್ದೀರಲ್ಲ ಪಾಪು ಎಷ್ಟು ಖುಷಿಯಾಗಿದ್ದಾನೆ ಅಂತ. ನಿಜ ಇದಕ್ಕೋಸ್ಕರನೇ ಅರ್ಧ ಬಂದಿದ್ದು ನಾನು. ಯಾಕೆಂದರೆ ಅವನು ಮನೆ ಹತ್ರನೇ ಆಗಲಿ ಒಂದು ಚೊಂಬು ನೀರು ಸಿಕ್ಕಿದ್ರೂ ಸಾಕು, ಅವನು ಆಟ ಆಡ್ಕೊಂಡು ಕೂತ್ಕೊಬಿಡ್ತಾನೆ. ಇವನಿಗೆ ಅಂತಲೇ ಅಲ್ಲ, ಎಲ್ಲ ಮಕ್ಳಿಗೂ ಹೀಗೆ ಅನಿಸುತ್ತೆ. ನೀರು ಅಂದರೆ ತುಂಬ ಅಟ್ರಾಕ್ಟ್ ಆಗುತ್ತೆ.
ಸ್ನಾನ ಮಾಡಿಸ್ಬೇಕಾದ್ರೂ ಅಷ್ಟೇ ಟಬ್ಬೆಲ್ಲ ಹಾಕ್ಬಿಟ್ಟು ಅವನ್ನ ಸ್ವಲ್ಪ ಹೊತ್ತು ಬಿಡಲೇಬೇಕು ಆಟಾಡೋಕ್ಕೆ, ಆ ಥರ ರೂಢಿ ಆಗಿಬಿಟ್ಟಿದ್ದ. ಬಟ್ ಅವನ ಈ ಥರ ಆಡುವುದು ನಾನು ನೋಡಬೇಕು ಅನ್ನೋದು ನನಗೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಅಂದರೆ ಮುತ್ತತ್ತಿಗೆ ಹೋದಾಗಲೂ ಆಡಿಸಿದ್ವಿ, ಅವಾಗ ಇನ್ನೂ ಚಿಕ್ಕ ಪಾಪು, ಇನ್ನೊಂದು ಸ್ವಲ್ಪ ಚಿಕ್ಕವನಿದ್ದ. ಸೊ ಹಾಗಾಗಿ ಅಷ್ಟೊಂದು ಅವ್ನಿಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗಂತೂ ಹೋಗಿ ನೀರಲ್ಲಿ ಕೂರಿಸಿದ ತಕ್ಷಣ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಿದ್ದ ಅವನು. ಅದಕ್ಕೋಸ್ಕರನೇ ನನ್ನ ತಮ್ಮನಿಗೆ ಹೇಳಿ ನೀರಿರೋ ಪ್ಲೇಸ್ಗೆ ಹೋಗೋಣ ಅಂತ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಬಟ್ ಇಲ್ಲ ಒಂದು ಎಡವಟ್ಟು ಏನಾಯಿತು ಅಂದರೆ, ಫಸ್ಟ್ ಇವಾಗ ಆಡ್ತಿದ್ನಲ್ಲ ಆ ಜಾಗ ಅವನಿಗೆ ಕರೆಕ್ಟಾಗಿತ್ತು, ಬಿಸಿಲು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೀಳ್ತಿತ್ತು ಅಲ್ಲಿ. ಬಟ್ ನಮ್ಮ ಯಜಮಾನ್ರಿ ನಾನು ಸ್ವಲ್ಪ ನೀರಿರೋ ಕಡೆ ಹೋಗೋಣ ಬಾ, ಆಟ ಆಡ್ತಾನೆ ತುಂಬ ಚೆನ್ನಾಗಿ, ನಾನು ಆಟ ಆಡಿಸ್ತೀನಿ ಅಂತ ಕರ್ಕೊಂಬಂದರು. ಬಟ್ ಏನಾಯಿತು ಅಂದರೆ ಅವ್ರು ಸ್ವಿಮ್ ಮಾಡಿಸೋ ಥರ ಮಾಡಿದ್ರಲ್ಲ, ಸೊ ಪಾಪು ಸ್ವಲ್ಪ ಹೆದರ್ಕೊಂಡ ಅನಿಸುತ್ತೆ. ಜೊತೆಗೆ ಲಡ್ಡು ಬಾಯಿಗೆ ನೀರು ಹಾಕ್ಕೊಂಡು ಬೂಬು ಥರ ಮಾಡ್ತಿದ್ದ. ಅವನ್ನ ನೋಡಿ ಇವನು ಮಾಡ್ತೀನಿ ಅಂತ ಹೋಗಿ ಸ್ವಲ್ಪ ನೀರು ಕೂಡ ಕುಡಿತಾ ಇದ್ದ. ಜೊತೆಗೆ ನಾವು ಆಟ ಆಡಿಸಿದ್ದು ಅದು ಇದು, ಚಳಿ ಬೇರೆ, ಅಂದರೆ ನಾವು ಸಂಜೆ ಬೇರೆ ಹೋಗಿದ್ವಲ್ಲ, ಸೊ ಚಳಿ ಬೇರೆ ಸೇರಿ ಅವನಿಗೆ ಸ್ವಲ್ಪ ಶಾಕ್ ಆಯಿತು ಅನಿಸುತ್ತೆ. ಆವಾಗ ಈ ಥರ ಹೆದ್ರುಕೊಂಡು ನನ್ನ ಕೋತಿ ಮರಿ ಥರ ಹಿಡ್ಕೊಂಡವನು ಬರೋವರೆಗೂ ಈ ಥರ ಬಿಡಲೇ ಇಲ್ಲ. ಸೊ ನೀವ್ಯಾರನ್ನ ಆಟ ಆಡಿಸ್ಬೇಕು, ಸ್ವಲ್ಪ ಕೇರ್ಫುಲ್ಲಾಗಿ ಮಕ್ಕಳನ್ನ ಆಟ ಆಡಿಸಿ. ಬೆಲ್ದಣ್ಣು ಬೆಲ್ಲ ಕಲಿಸ್ಬಿಟ್ಕೊಟ್ಟಾರೆ. ಈ ಮೇಕೆ ಯಾವುದೋ ನಮ್ಮನ್ನು ಬಿಟ್ಟು ಹೋಗ್ತಾನೆ ಇಲ್ಲ. ಮೇಕೆನ ಕುರಿನೋ ಇದು ಮೇಕೆ, ಅವಳು ಮೇಕೆ ನಮ್ಮನ್ನು ಬಿಟ್ಟು ಹೋಗ್ತಾನೆ ಇಲ್ಲ, ಎಲ್ಲೋದ್ರು ಅಲ್ಲೇ ಬರ್ತಾ ನಾ ಫೋನ್ ಏನ್ಲೆ ಇನ್ನುಂಡಿ ಮಾ ಬುದ್ಧಿ ಸುಷ್ಮಾ. ಅದಂಗೆ ಕಾರಣ ಬಂಗಾರಿ ಕಾಸು ಕೊಟ್ಟ ಕೊಡ್ಬೇಕು. ಸರಿ ಕೊಟ್ಟು ನೋಡಿ. ಕೇಳ್ಕೊಬ ಹೋಗು. 80, 90, 40, 50. ಫೈನಲಿ ಮನಸ್ಫೂರ್ತಿಯಾಗಿ ನೀರಲ್ಲೆಲ್ಲ ಆಟ ಆಡಿ ಬ್ಯಾಲ್ದಣ್ಣು ಬೋಟಿ ಎಲ್ಲ ತಿಂದು ಫುಲ್ ಎಂಜಾಯ್ ಮಾಡಿ ಖುಷಿಯಾಗಿ ಬೆಂಗಳೂರು ಕಡೆ ಮತ್ತೆ ಹೊರಡ್ತಾ ಇದ್ದೀವಿ. ಚಕ್ಲಿ ಕನಕಪುರದಲ್ಲಿ ಇದು ನಮಗೆ ತುಂಬ ಇಷ್ಟ ಈ ಚಕ್ಲಿ. ಸೊ ಹಾಗಾಗಿ ಹುಡುಕೊಂಡು ಹೋಗಿ ಕನಕಪುರದಲ್ಲಿ 4 ಪ್ಯಾಕೆಟ್ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಏನು ಬರುತ್ತಾ ಆಟ ಅಲ್ಲ ಸುಷ್ಮಾ. ಅಯ್ಯೋ ದೇವ್ರೆ, ಆಟೋ ಎಲ್ಲ ತುಂಬ್ಕೊಂಡು ಹೋಗ್ತಾವ್ರೆ, ಪ್ರತಿಯೊಬ್ಬರ ಕೈಯಲ್ಲೂ ಇದೆ ಗಿಫ್ಟು ಏನೇನೋ ಅಲ್ಲೋಡಿ. ಅಯ್ಯೋ ಗಾಡಿ ತುಂಬ, ಬಸ್ ತುಂಬ ಜನ, ಬಸ್ ತುಂಬ ಗಿಫ್ಟ್ಸು. ಮಾಮೂಲಿ ತವಾ ಗಡಿಯಾರ ಸ್ಟವ್ ಆ ಥರದ್ದು ಅನಿಸುತ್ತೆ ನನ್ನ ಪ್ರಕಾರ. ನೋಡಿ ಪ್ರತಿಯೊಬ್ಬರ ಗಾಡಿಲೂ ಇದೆ ಗಿಫ್ಟ್ ಬಾಕ್ಸ್ಗಳು, ಪ್ರತಿಯೊಬ್ಬರ ಕೈಯಲ್ಲೂ ಇದೆ. ನೋಡಿ ಜಾತ್ರೆ ಬೆಳಿಗ್ಗೆ ನೋಡಿದ್ದಕ್ಕಿಂತ ಇವಾಗ ಇನ್ನೂ ಸಖತ್ತಾಗಿದೆ. ಹಾಂ ಬಿಟ್ಟು ಪಡ್ಕೊಳಿಸ್ನಾ ತಂದೆ ಸ್ವಾಮಿ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ತುಂಬಾ ಟಯರ್ಡ್ ಆಗೋಗಿದೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿದ್ದೀರಾ ಕೂಡ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಇನ್ನೂ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.